ದೇವ್ರೆ, ಹಶ್ವು ಅಂದ್ರೇ ಏನು ಅಂತ ಗೊತ್ತಿಲ್ಲದೆ ಇರೋ ನನ್ನ ಮಕ್ಕಳು ಇವತ್ತು ಉಪವಾಸ ಮಾಡ್ತಾ ಇದ್ದಾರೆ. ಅವ್ರು ಮಾಡ್ತಾ ಇರೋ ಉಪವಾಸದ ಉದ್ದೇಶ ಸರಿಯಾಗಿದ್ದರೆ, ನನ್ನ ಮಕ್ಕಳಲ್ಲಿ ನಿಷ್ಠೆ ಇದ್ದರೆ, ಜೈಲಲ್ಲಿರೋ ನನ್ನ ಪಾಪುನೇ ಆಗಲಿ ಅಥವಾ ಭಯದಲ್ಲಿರೋ ನಿಧಿನೇ ಆಗಲಿ ಏನೂ ತಪ್ಪು ಮಾಡಿಲ್ಲ ಅನ್ನೋದೇ ಆದರೆ, ಇದೆಲ್ಲ ಸಮಸ್ಯೆಯಿಂದ ಆಚೆ ಬರೋಕ್ಕೆ ನಾಳೆನೇ ನೀನೇನಾದರೂ ಒಂದು ದಾರಿ ತೋರಿಸ್ಬೇಕು. ನಿನ್ನನ್ನೇ ನಂಬಿದ್ದೀನಿ ಭಗವಂತ. ಚಿಕ್ಕ ಮಕ್ಕಳು ಹಾಗೆ ಹಠ ಮಾಡ್ತಾ ಇದ್ದಾರೆ ನನ್ನ ಮಕ್ಕಳು. ಅವ್ರು ಈ ರೀತಿ ಉಪವಾಸ ಮಾಡ್ತಾ ನಿದ್ದೆಗೆಟ್ಟು ದಿನ ಪೂರ್ತಿ ಓಡಾಡ್ತಾ ಇದ್ದಾರೆ. ಅವ್ರ ಆರೋಗ್ಯಕ್ಕೆ ಯಾವುದೇ ತೊಂದರೆ ಆಗದೆ ಇರಲಿ. ಮಕ್ಕಳು ಹಸಿಕೊಂಡಿದ್ದಾಗ ತಾಯಿಗೆ ಎಷ್ಟು ನೋವಾಗತ್ತೆ ಅನ್ನೋದು ನಿನಗೂ ಗೊತ್ತು. ನನ್ನ ನೋವನ್ನು ನೀಗ್ಸು ಅಂತ ನಾನು ನಿನ್ನನ್ನು ಬೇಡ್ಕೊಳ್ಳಲ್ಲ. ಅವ್ರ ಮನಸ್ಸು ನೆಮ್ಮದಿಯಾಗಿಡು ಭಗವಂತ. ಏನೇ ತುಳಸಿಯವರೇ, ದೇವರಿಗೆ ಪತ್ರ ಬರಿತಾ ಇದ್ದೀರಾ? ಹೌದು. ಎಲ್ಲರೂ ದೇವರಿಗೆ ಹರಕೆ ಕಟ್ಟಿ ಪೂಜೆ ಮಾಡಿ ಮನಸ್ಸಲ್ಲೇ ಬೇಡ್ಕೊಂಡ್ರೆ ನೀವು ಪತ್ರ ಬರಿತೀರ. ಎಷ್ಟೋ ಸಲ ನನ್ನ ಜೊತೆ ಪ್ರೀತಿಯಿಂದ ಮಾತಾಡೋ ಅವಕಾಶ ಇದ್ರೂ ನೀವು ಎಷ್ಟೋ ವಿಷಯಗಳನ್ನು ಪತ್ರದಲ್ಲೇ ಹೇಳ್ತೀರ. ನಿಮಗೆ ಪತ್ರಗಳು ಬರೆಯೋದಂದರೆ ಅಷ್ಟಿಷ್ಟನಾ? ಹೌದು. ನಿಮ್ಮ ಜೊತೆ ಗಂಟೆಗಟ್ಟಲೆ ಮಾತಾಡ್ಬೋದು, ಆದರೆ ಅದನ್ನೇ 4 ಸಾಲು ಪತ್ರದಲ್ಲಿ ಬರೆದ್ರೆ ಅದನ್ನು ಓದುವಾಗ ನಿಮ್ಮ ಮನಸ್ಸಲ್ಲಿ ಆಗೋ ಸಂತೋಷನೇ ಬೇರೆ. ನಾವು ಆಡೋ ಮಾತುಗಳು ಗಾಳಿ ಲೀನವಾಗತ್ತೆ. ಅದೇ ಬರೆದ ಅಕ್ಷರಗಳು ಎಷ್ಟೇ ವರ್ಷ ಆದರೂ ನಮ್ಮ ಜೊತೆನೇ ಇರುತ್ತೆ. ಈ ರೀತಿ ಪತ್ರ ಬರೆಯೋದ್ರಿಂದ ನನ್ನ ಮನಸ್ಸಿಗೂ ಸ್ವಲ್ಪ ಸಮಾಧಾನ ಆಗುತ್ತೆ. ನೀವು ಪತ್ರದಲ್ಲಿ ಬರೆದಿರೋದಕ್ಕೆಲ್ಲ ಭಗವಂತ ಪ್ರಾಪ್ತಿರಸ್ತು ಅಂತ ಆಶೀರ್ವಾದ ಮಾಡಲಿ. ಬನ್ನಿ ತುಳಸಿಯವರೇ, ಹಣ್ತೀನಿ. ಮಕ್ಕಳು ಏನು ತಿಂದಿಲ್ಲ ಅಂತ ನೀವು ಏನು ತಿಂದಿಲ್ಲ, ಇಂಥ ಟೈಮಲ್ಲಿ ಹಸ್ಕೊಂಡಿರಬಾರ್ದು. ಇಲ್ಲ ಮಾಧವ್ ಅವರೇ, ನನಗೆ ಬಲವಂತ ಮಾಡಬೇಡಿ. ಇದೊಂದು ಸಲ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಮೇಲಾಗಿ ನನಗೆ ಹಸಿವು ಇಲ್ಲ. ನೀವು ತಿನ್ನಲ್ಲ ಅನ್ನೋದು ಗೊತ್ತಿತ್ತು, ಆದರೂ ಎಲ್ಲೋ ಒಂದು ಕಡೆ ತಿನ್ಬೋದೇನೋ ಅನ್ನೋ ಆಸೆ ಇತ್ತು, ಅದಕ್ಕೆ ತಂದೆ. ಮಕ್ಕಳೆಲ್ಲ ಇಷ್ಟು ತೊಂದರೆಯಲ್ಲಿರುವಾಗ ಹೇಗಾದರೂ ತಿನ್ನಲಿ ಮಾಧವ್ ಅವರೇ. ಇಲ್ಲಿ ಅಭಿ ಉಪವಾಸ ಮಾಡ್ತಾ ಇದ್ದಾರೆ. ಪಾಪು ಲಾಕಪ್ಪಲ್ಲಿದ್ದಾನೆ. ನಿಧಿ ಭಯದಲ್ಲಿದ್ದಾಳೆ. ಅಲ್ಲಿ ಸಿರಿ ನೋವಲ್ಲಿ. ಇವ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾ ಇದ್ರೆ ನನಗೆ ಹಸಿವು ಅನ್ನೋದೇ ನೆನಪಾಗಲ್ಲ. ನನಗೆ ಅರ್ಥ ಆಗುತ್ತೆ, ಆದರೆ ದಯವಿಟ್ಟು ನನ್ನ ಮೇಲೆ ನಂಬಿಕೆ ಇಡಿ. ನನ್ನ ಮೇಲೆ ಅಲ್ದಿದ್ರು ನೀವು ಆ ಪತ್ರ ಬರೆದಿರೋ ಭಗವಂತನ ಮೇಲೆ ನಂಬಿಕೆ ಇಡಿ. ಮಕ್ಕಳಿಗೆ ಏನೂ ಆಗಲ್ಲ. ಈಗ ನಡೀತಿರೋ ಇನ್ವೆಸ್ಟಿಗೇಷನಲ್ಲಿ ಸಮರ್ಥು ನಿಧಿ ಇಬ್ಬರೂ ತಪ್ಪು ಮಾಡಿಲ್ಲ ಅನ್ನೋದು ಸಾಬೀತಾಗುತ್ತೆ. ಅವರಿಬ್ಬರೂ ಆಚೆ ಬರ್ತಾರೆ. ನೀವಿದು ಯಾವುದ್ರ ಬಗ್ಗೆನೂ ಯೋಚನೆ ಮಾಡಬೇಡಿ. ಎಲ್ಲ ಒಳ್ಳೆಯದಾಗತ್ತೆ ಅನ್ನೋ ನಂಬಿಕೆಯಿಂದ ಮಲಗಿ. ಬನ್ನಿ. ರೀ, ಜ್ಯೂಸ್ ಮಾಡಿಕೊಡ್ತೀನಿ, ಬನ್ನಿ ಕುಡಿಯೋರಂತೆ. ಜ್ಯೂಸ್ ಏನು ಬೇಡ ಪುಣ್ಯ. ಬೇಡವಾ? ಯಾಕೆ ಬೇಡ? ಯಾವಾಗಲೂ ಅದು ಬೇಡ ಇದು ಬೇಡ ಅಂತಿದ್ರೆ ಆರೋಗ್ಯದ ಗತಿ ಏನು? ನೀವು ಬನ್ನಿ, ಜ್ಯೂಸ್ ಕುಡಿಯೋರಂತೆ. ಮೊದಲು ನೀನು ನಾನು ಹೇಳೋದನ್ನ ಕೇಳು. ಹೌದಾ? ಸರಿ, ಅದೇನು ಹೇಳ್ತೀರೋ ಹೇಳಿ, ನಾನು ಕೇಳ್ತೀನಿ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ರೀ, ನಿಮಗೆ ನೆನಪಿತ್ತಾ? ನೆನಪಿದೆ ಪುಣ್ಯ, ಆದರೆ ಮನೆಯಲ್ಲಿ ಈ ರೀತಿ ಏನೇನೋ ನಡೀತಿದೆಯಲ್ಲ, ಆ ಟೆನ್ಷನಲ್ಲಿ ವಿಶ್ ಮಾಡೋಕ್ಕಾಗಲಿಲ್ಲ ಅಷ್ಟೇ. ನನಗೆ ಅರ್ಥ ಆಗುತ್ತೆ ರೀ. ಯಾವುದೇ ಹಬ್ಬ ಆದರೂ ಎಲ್ಲರೂ ಮನಸ್ಸು ತಿಳಿ ಆದಮೇಲೆ ಖುಷಿಯಿಂದ ಸೆಲೆಬ್ರೇಟ್ ಮಾಡೋಕ್ಕಾಗೋದು. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ನೀವು ನನ್ನ ಜೊತೆ ಇರೋ ಪ್ರತಿ ದಿನನೂ ಪ್ರತಿ ಕ್ಷಣನೂ ನನಗೆ ವ್ಯಾಲೆಂಟೈನ್ಸ್ ಡೇನೆ.
ಸರಿ ಬನ್ನಿ, ಈಗಲಾದ್ರೂ ಜ್ಯೂಸ್ ಕುಡೀರಿ. ಬೇಡ ಅಂತ ಹೇಳಿದ್ನಲ್ಲ. ಯಾಕೆ ಬೇಡ? ಹೀಗೆ ಉಪವಾಸ ಮಾಡಿದ್ರೆ ಏನೂ ಮಾಡೋಕ್ಕಾಗಲ್ಲ, ಆರೋಗ್ಯ ಹಾಳಾಗತ್ತಷ್ಟೆ. ಅಮ್ಮ ಪ್ಲೀಸ್ ನನ್ನ ಒತ್ತಾಯ ಮಾಡಬೇಡಿ. ಸಮರ್ಥ ಆಚೆ ಬರೋವರೆಗೂ ನನಗೆ ಏನು ತಿನ್ನೋಕ್ಕೂ ಮನಸ್ಸಿಲ್ಲ. ಹೌದು ಅಮ್ಮ, ನಮ್ಮನ್ನು ನಮ್ಮ ಪಾಡಿಗೆ ಉಪವಾಸ ಮಾಡೋಕ್ಕೆ ಬಿಟ್ಬಿಡಿ. ಈ ಥರಳೆ ನಮಗೊಂಥರ ತೃಪ್ತಿ. ಆದರೆ ಇದರಿಂದ ಏನೂ ಉಪಯೋಗ ಇಲ್ಲ. ನಿಮಗೆ ಸುಸ್ತಾಗುತ್ತೆ, ಓಡಾಡೋಕ್ಕೆ ಶಕ್ತಿ ಇರಲ್ಲ, ಆರೋಗ್ಯ ಹಾಳಾಗುತ್ತೆ. ನೀವು ಯಾವುದಾದ್ರೂ ವ್ರತ ಮಾಡಿದಾಗ ನಾವು ಹೀಗೆ ಅಪೋಸ್ ಮಾಡ್ತೀವ? ಇಲ್ಲ ತಾನೆ. ನೀವು ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ವ್ರತ ಮಾಡ್ಬೋದು, ಆದರೆ ನಾವು ಉಪವಾಸ ಮಾಡಬಾರ್ದ? ಹೌದು ಅಮ್ಮ, ನಾವು ಈ ರೀತಿ ಉಪವಾಸ ಮಾಡೋದ್ರಿಂದಾದ್ರೂ ಆ ದೇವ್ರಿಗೆ ಕೇಸ್ನ ಬೇಗ ಸಾಲ್ವ್ ಮಾಡಲಿ. ನಿಮ್ಮ ನಂಬಿಕೆ ಏನೋ ಒಳ್ಳೇದೇ, ಆದರೂ ಅನ್ನೋ ಮಾತು ಬೇಡಮ್ಮ. ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಉಪವಾಸ ಮಾಡ್ತಿದ್ವಿ. ಈ ಉದ್ದೇಶ ನೆರವೇರಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ಳಿ. ನಿಮ್ಮ ಮಾತು ಕೇಳ್ತಿದ್ರೆ ನನಗಂತೂ ಆಶ್ಚರ್ಯ ಅನಿಸುತ್ತೆ. ದೇವ್ರ ಮೇಲೆ ನಂಬಿಕೆ ಇಟ್ಟು ಉಪವಾಸ ಮಾಡ್ತಿರೋದು, ವ್ರತ ಮಾಡ್ತೀನಿ ಅಂತ ಹೇಳ್ತಿರೋದು. ಇದರಲ್ಲಿ ಆಶ್ಚರ್ಯ ಪಡುವಂಥದ್ದು ಏನಿದೆ? ಚಿಕ್ಕ ವಯಸ್ಸಿಂದನೂ ನಾವು ಬಟರ್ಫ್ಲೈ ಎಫೆಕ್ಟ್ ಬಗ್ಗೆ ಕೇಳ್ಕೊಂಡೇ ಬೆಳೆದಿದ್ದೀವಿ. ಚಿಟ್ಟೆ ಇಲ್ರಕ್ಕೆ ಹಾರಿಸಿದ್ರೆ ಇನ್ನೊಂದು ಕಡೆ ಮಳೆ ಬರುತ್ತಂತೆ. ಹಾಗೆ ನಾವಿಲ್ಲಿ ಉಪವಾಸ ಮಾಡಿದ್ರೆ ದೇವ್ರು ನಮಗೆ ಇನ್ನೊಂದು ಕಡೆ ಒಳ್ಳೇದು ಮಾಡ್ತಾನೆ. ಆ ದೇವರು ನಮಗೆ ಬೇಕಾಗಿರೋ ಸಾಕ್ಷಿಗಳು ಸಿಗೋ ಹಾಗೆ ಮಾಡಿದ್ರೂ ಮಾಡ್ಬೋದು. ನಿಮ್ಮ ಮನಸ್ಸಲ್ಲಿರೋ ನಂಬಿಕೆಗೆ ಖಂಡಿತ ದೇವರು ಒಲಿತಾನೆ. ಎಲ್ಲ ಒಳ್ಳೇದಾಗತ್ತೆ ಅನ್ನೋ ನಂಬಿಕೆ ನನಗೂ ಇದೆ. ಆದರೆ ನೀವು ಉಪವಾಸ ಮಾಡೋದನ್ನು ಸಹಿಸೋದಕ್ಕೆ ಕಷ್ಟ ಆಗುತ್ತೆ. ಪ್ಲೀಸ್ ಅಮ್ಮ, ನಮಗೆ ಒತ್ತಾಯ ಮಾಡಬೇಡಿ. ಚಿತ್ರಕಲಾ ಪರಿಷತ್ತಿನಲ್ಲಿ ಕಲಾಕೃತಿ ಪ್ರದರ್ಶನ, ಸಾಹಿತ್ಯ ಸಮ್ಮೇಳನದ ಮಾತು. ಯಾಕಾಗ ಹೊಡ್ಕೋತಾ ಇದ್ದೀಯಾ? ಇದು ಹೊಡ್ಕೋತಿರೋದಲ್ಲ ದತ್ತ ಮಹಾರಾಜರೇ, ಪೇಪರ್ ಅನ್ನ ಓದ್ತಾ ಇದ್ದೀನಿ. ನೋಡು, ತಾವು ಓದೋದಾದರೆ ಮೆಲ್ಲಗೆ ಓದಿ, ಗಂಟ್ಲು ಮೈಕೋ. ಜಿಂದಾಬಾದ್ ಜಿಂದಾಬಾದ್. ಈ ಮನೆಯಲ್ಲಿ ನನ್ನ ಗಂಟ್ಲನ್ನ ಎತ್ತರಿಸೋದಕ್ಕೂ ಅವಕಾಶ ಇಲ್ಲ. ಮಾಡ್ತೀನಿ, ಮಾಡೇ ಮಾಡ್ತೀನಿ. ಇದಕ್ಕೆ ಹೋರಾಟ ಮಾಡೇ ಮಾಡ್ತೀನಿ. ಹೊರಟು ಹೋಗು. ಏನಿಲ್ಲ ಬಿಡಿ, ಮೆತ್ತಿಗೆ ಓದ್ತೀನಿ. ಹಿಂಗ್ ಓದಿದ್ರೆ ಸರಿನಾ? ಡೇ, ಈ ಔಟ್ಡೇಟೆಡ್ ಕಾಮಿಡಿ ಎಲ್ಲ ಇಟ್ಕೋಬೇಡ ಕಣೋ. ಇದೆಲ್ಲ ನನ್ನ ಹತ್ರ ನಡೆಯಲ್ಲ. ಒಟ್ಟಿನಲ್ಲಿ ಈ ಮನೆಯಲ್ಲಿ ನಾನು ಏನು ಮಾಡಿದ್ರು ಅದ್ರಲ್ಲಿ ತಪ್ಕೊಂಡು ಹಿಡಿತೀರ ಅಲ್ವಾ? ಹೌದು, ನೀನು ಈ ಮನೆಯಲ್ಲಿ ಮಾಡಿರೋದೆಲ್ಲ ತಪ್ಪೇ. ಅದಕ್ಕೆ ನಮ್ಗೆ ಹಾಗೆ ಕಾಣಿಸುತ್ತೆ. ಯಾವ ಕೆಲಸ ತಾನೇ ಸರಿಯಾಗಿ ಮಾಡಿದ್ದೀಯ ನೀನು? ಏನ್ ಹಿಂಗ ಅವಮಾನ ಮಾಡ್ತಿದ್ದೀರಲ್ಲ? ಅಲ್ಲ, ನಾನೇನು ದುಡಿತಿಲ್ಲ ಅಂತ ಇಂಡೈರೆಕ್ಟ್ ಆಗಿ ನನಗೆ ಬೈತಾ ಇದ್ದೀರಾ ಅಲ್ವಾ? ನೆಗೆದು ಬಿತ್ತು. ಇಂಡೈರೆಕ್ಟಾಗಿ ಹೇಳೋದು ಈ ದತ್ತನ್ ಜಾಯಮಾನದಲ್ಲೇ ಇಲ್ಲ ಕಣೋ. ಡೈರೆಕ್ಟಾಗೆ ಉಗಿತಾ ಇದ್ದೀನಿ. ಅರ್ಥ ಆದರೆ ತಿದ್ದುಕೋ, ಇಲ್ಲ ಒರೆಸ್ಕೋ. ಆಯ್ತು ಬಿಡಿ, ಹಿರಿಯರು ಉಗಿದ್ರು ಅದನ್ನ ಆಶೀರ್ವಾದ ಅಂತ ತಿಳ್ಕೋಬೇಕು. ದೀಪಿಕಾ, ಏನಿದೆಲ್ಲ? ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಭಿ. ಐ ಲವ್ ಯು ಸೋ ಮಚ್. ಇವತ್ತು ನಾನು ಪಬ್ಬಲ್ಲಿ ಟೇಬಲ್ನ ಬುಕ್ ಮಾಡಿದ್ದೀನಿ. ನಾವಿಬ್ಬರು ಸೆಲೆಬ್ರೇಷನ್ಗೆ ಅಲ್ಲಿಗೆ ಹೋಗೋಣ. ಹಾಗೆ ಇಲ್ಲಿ ನೋಡಿಲಿ, ನಾನು ಹೇಳ್ತಿರೋದು ನಿನಗೆ ಅಭಿ. ನಿನಗಿದನ್ನೆಲ್ಲ ನೋಡಿ ಎಕ್ಸೈಟ್ ಆಗಲಿಲ್ವಾ? ನಿನಗೆ ನನ್ನ ಮೇಲೆ ಪ್ರೀತಿನೇ ಇಲ್ವಾ? ಸ್ಟಾಪ್ ಇಟ್ ದೀಪಿಕಾ. ಮನೆಯಲ್ಲಿ ಎಲ್ಲರೂ ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅಂತ ನಿನಗೆ ಗೊತ್ತು. ಎಲ್ಲರೂ ಎಷ್ಟು ಬೇಜಾರಾಗಿದ್ದಾರೆ, ಎಷ್ಟು ಒದ್ದಾಡ್ತಾ ಇದ್ದಾರೆ ಅಂತ ನಿನಗೆ ಗೊತ್ತು. ಅಂಥದ್ರಲ್ಲಿ ನಮ್ಗೆ ಈ ಸಂಭ್ರಮಗಳೆಲ್ಲ ಬೇಕಾ? ದಿನ ಸಾಯೋರ್ಗೆ ಅಳೋರು ಯಾರು ಅಭಿ? ಈ ಮನೇಲಿ ಸಮಸ್ಯೆಗಳು ಇದ್ದಿದ್ದೆ. ಹಾಗಂತ ನಾವು ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡದೇ ಇರೋಕ್ಕಾಗತ್ತಾ? ಪ್ರತಿ ವರ್ಷವೂ ನಾವು ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡಿದ್ದೀವಿ. ಅದಕ್ಕೆ ಅಂತಲೇ ನಾನು ಇಷ್ಟೆಲ್ಲ ಅರೇಂಜ್ ಮಾಡಿದ್ದೀನಿ. ಕಮಾನ್ ಟಚ್.
ಅರೆ ಇದೇನಿದು ದತ್ತ ಮಹಾರಾಜರೇ, ಇಂಥದ್ದೊಂದು ಸುದ್ದಿ ಬಂದಿದೆ, ಓದ್ತೀನಿ ಕೇಳಿಸ್ಕೊಳ್ಳಿ. ಆಸ್ತಿಗಾಗಿ ತಂದೆಯನ್ನೇ ಟ್ರ್ಯಾಕ್ಟರ್ ಹರಿಸಿ ಕೊಂದ ಮಗ. ತಂದೆ ಸತ್ತ ನಂತರ ಸಾವು ಆಕ್ಸಿಡೆಂಟ್ನಿಂದ ಸಂಭವಿಸಿದೆ ಎಂದು ಹೇಳಿದ ಮಗನಿಗೆ ಈಗ ಜೈಲು ವಾಸ. ನಮ್ಮ ಸಮರ್ಥು ಇದೇ ಥರ ಆಕ್ಸಿಡೆಂಟ್ ಮಾಡಿ ಮಾವನ್ನೇ ಸಾಯಿಸ್ಬಿಟ್ಟ. ಅಂದರೆ ಪರ್ಮನೆಂಟ್ ಜೈಲಾ? ಮುಚ್ಚಬಾಯಿ, ಯಾವ ಮುಟ್ಟಾಳನೋ ಹೇಳಿದ್ದು ನನ್ನ ಮೊಮ್ಮಗ ಆಕ್ಸಿಡೆಂಟ್ ಮಾಡ್ದ ಅಂತ? ಯಾರ್ಯಾರೋ ಯಾಕೆ ಹೇಳ್ಬೇಕು? ತಾನೇ ಒಪ್ಕೊಂಡಿದ್ದಾನಲ್ಲ ಆಕ್ಸಿಡೆಂಟ್ ಮಾಡಿದ್ದು ನಾನೇ ಅಂತ. ಅಪ್ರಯೋಜಕ, ನನ್ನ ಮೊಮ್ಮಗ ಯಾವ ತಪ್ಪು ಮಾಡಿಲ್ಲ. ನಿಜವಾಗಿ ತಪ್ಪು ಮಾಡಿದವರು ಸಿಕ್ಕಾಕೊಂಡೇ ಹಾಕೋತಾರೆ, ಶಿಕ್ಷೆ ಆಗೇ ಆಗತ್ತೆ. ಆಗಲಿ ಆಗಲಿ. ಈ ಕಂಪ್ನಿಯವ್ರಿಗೆ ಗೊತ್ತು ಗೊತ್ತು ಅನ್ನೋದೇ ಇಲ್ಲ. ಯಾವಾಗಂದ್ರೆ ಅವಾಗ ಕಾಲ್ ಮಾಡಿಬಿಡ್ತಾರೆ. ಅಯ್ಯೋ ದೇವ್ರೆ, ಈ ಶಾರ್ವರಿ ಯಾಕೆ ಮತ್ತೆ ಕಾಲ್ ಮಾಡ್ತಿದ್ದಾರೆ? ಅಪ್ಪಿ ತಪ್ಪಿ ನಾನೇನಾದರೂ ಇವಳ ಜೊತೆ ಲಿಂಕಲ್ಲಿ ಇದ್ದೀನಿ ಅಂತ ದತ್ತಂಗೆ ಗೊತ್ತಾದ್ರೆ ನನ್ನ ಕತೆ ಮುಗೀತಷ್ಟೆ. ಕೊಡು ಇಲ್ಲಿ ಫೋನು. ಅಲ್ಲ, ನಿನ್ನಂಥ ಅಪ್ರಯೋಜಕನಿಗೆ ಇಷ್ಟು ಸಲ ಫೋನ್ ಮಾಡ್ತಾರ? ಕೊಡು, ಅದು ಯಾರೋ ನಾನು ಮಾತಾಡ್ತಿದ್ದೆ. ನಿಮಗೆ ಯಾಕೆ ಆ ಕಷ್ಟ ದತ್ತ ಅವ್ರೆ? ಇದು ಈ ಕಂಪ್ನಿಯವರು ಲೋನ್ ಬೇಕಾ, ಇನ್ಶೂರೆನ್ಸ್ ಮಾಡಿಸ್ಕೊಳ್ಳಿ, ಹೊಟ್ಟೆ ಸರಿಗಿದೆಯಾ, ತಲೆ ಸರಿಗಿದೆಯಾ ಅಂತ ಸುಮ್ಮನೆ ಸಿಲಿಯಾಗಿ ಫೋನ್ ಮಾಡ್ತಾರೆ. ಇದು ಯಾರು ಏನು ಅಂತ ನಾನು ನೋಡ್ತೀನಿ, ನೀವು ರಿಲ್ಯಾಕ್ಸ್. ಯಾಕೆ ಇವನು ಹೀಗೆ ಆಡ್ತಿದ್ದಾನೆ? ಯಾವುದೋ ಕಂಪ್ನಿ ಕಾಲು ಅಂತಾನೆ, ಆದರೆ ನನ್ನ ಎದುರಲ್ಲಿ ಮಾತಾಡೋದಿಲ್ಲ ಅಂತಾನೆ. ಏನಿರಬಹುದು? ಅಭಿ, ಏನಿದೆಲ್ಲ? ಯಾಕೆ ಹೀಗೆ ನೋಡ್ಕೋತಾ ಇದೆಯಾ? ಮತ್ತಿನ್ನೇನಮ್ಮ, ಮನೆ ಪರಿಸ್ಥಿತಿ ಹೀಗಿರ್ಬೇಕಾದ್ರೆ ಸೆಲೆಬ್ರೇಟ್ ಮಾಡೋಣ ಅಂತಾಳೆ. ಕೋಪ ಬರುತ್ತಾ ಇಲ್ವಾ? ಅಭಿ, ಅವಳು ನಿನ್ನ ಪ್ರೀತಿಸ್ತಾ ಇದ್ದಾಳೆ. ಅವಳಿಗೆ ನೀನೇ ಪ್ರಪಂಚ. ನೀನ್ ಕಣ್ಣೆದ್ರಿಗಿರುವಾಗ ಅವಳಿಗೆ ಬೇರೆ ಯಾರು ಕಾಣಲ್ಲ. ಅವಳು ಯಾವ ಟೈಮಲ್ಲಿ ಹೇಗೆ ನಡ್ಕೋತಾಳೆ ಅನ್ನೋದಕ್ಕಿಂತ ಅವಳು ನಿನ್ನ ಎಷ್ಟು ಪ್ರೀತಿಸ್ತಾ ಇದ್ದಾಳೆ ಅನ್ನೋದನ್ನ ಅರ್ಥ ಮಾಡ್ಕೋ. ಹೌದು ಅಭಿ, ಅಭಿ ಅಭಿ, ಏನಾಯ್ತು ಅಭಿ? ಈಗಲಾದ್ರೂ ಹೇಳೋದು ಕೇಳು. ನಿನಗೆ ಸುಸ್ತಾಗ್ತಾ ಇದೆ, ಏನಾದರೂ ತಿನ್ನು. ಪರವಾಗಿಲ್ಲಮ್ಮ, ಈಗ ನನಗೆಲ್ಲನೂ ಸಹಿಸ್ಕೋಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಇವಳು ಏನೇ ಮಾಡಿದ್ರು ಸಹಿಸ್ಕೋತೀನಿ, ಎಷ್ಟೇ ಹಸುವಾದರೂ ಸಹಿಸ್ಕೋತೀನಿ. ಬೇಜಾರು ಮಾಡ್ಕೋಬೇಡ ದೀಪಿಕಾ. ಮನೆ ಪರಿಸ್ಥಿತಿ ಹೇಗಿದೆ ಅನ್ನೋದಕ್ಕಿಂತ ಅಭಿ ಮನಸ್ಥಿತಿ ಹೇಗಿದೆ ಅನ್ನೋದನ್ನ ನೀನು ನೋಡಬೇಕು. ನೀನು ಅವನ್ನ ಅರ್ಥ ಮಾಡ್ಕೋಬೇಕು. ಹಲೋ ಮೇಡಮ್, ಹೇಳಿ. ನಿನ್ನೆ ರಾತ್ರಿಯಿಂದ ಕಾಲ್ ಮಾಡ್ತಿದ್ದೀನಿ, ಎಲ್ಲಿ ಸತ್ತು ಹೋಗಿದ್ದೀರಾ? ಜೋಕ್ ಮಾಡ್ತೀರಪ್ಪ. ಯಾರಾದರೂ ಸತ್ತಾಗಿದ್ರೆ ಫೋನ್ ರಿಸೀವ್ ಮಾಡೋಕ್ಕಾಗತ್ತಾ? ನಾನು ನಿಮ್ಮ ಫೋನ್ನ ರಿಸೀವ್ ಮಾಡಿದ್ದೀನಿ ಅಂದರೆ ನಾನು ಇನ್ನೂ ಬದುಕಿದ್ದೀನಿ ಅಂತ ಅರ್ಥ. ಶಟ್ ಅಪ್. ಇಂಥ ಚೀಪ್ ಕಾಮಿಡಿ ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ನಿನ್ನೆಯಿಂದ ಯಾಕೆ ಕಾಲ್ ರಿಸೀವ್ ಮಾಡ್ತಿಲ್ಲ ಅಂತ ಕೇಳ್ತಿದ್ದೀನಿ. ಇನ್ನೇನು ಮೇಡಮ್,
ಕಾಲ್ ಮೇಲೆ ಕಾಲು ನೀವು ಒಂದೇ ಸಮ ಫೋನ್ ಮಾಡ್ತಿದ್ರೆ ನಾನು ರಿಸೀವ್ ಮಾಡೋಕ್ಕಾಗತ್ತಾ? ಆ ದತ್ತ ಒಂಥರ ವಾಮನ ಅವತಾರ ಇದ್ದ ಹಾಗೆ ಯಾವಾಗಲೂ ನನ್ನ ತಲೆ ಮೇಲೆ ಕಾಲಿಟ್ಟಿರ್ತಾನೆ. ಅವನ ಕಾಲು ನನ್ನ ತಲೆ ಮೇಲೆ ಯಾವಾಗಲೂ ಇದ್ದಾಗ ನಾನು ನಿಮ್ಮ ಕಾಲನ್ನ ಹೆಂಗ್ ರಿಸೀವ್ ಮಾಡೋಕ್ಕಾಗತ್ತೆ ಹೇಳಿ? ಅದೇನ್ ಮಾತಾಡ್ತಿದ್ಯೋ ಅದನ್ನ ಸರಿಯಾಗಿ ಅರ್ಥ ಆಗೋ ಹಾಗೆ ಹೇಳು. ನೋಡಿ ಮೇಡಮ್, ನಾನು ಮನೆಯಲ್ಲಿದ್ದಾಗ ನಿಮ್ಮ ಕಾಲ್ನ ರಿಸೀವ್ ಮಾಡಬೇಕು ಅಂದರೆ ಈ ಮನೆಯವ್ರು ಯಾರು ನನ್ನ ಸುತ್ತಮುತ್ತ ಇರಬಾರ್ದು. ಹಾಗೇನಾದರೂ ನನ್ನ ಸುತ್ತಮುತ್ತ ಯಾರಾದರೂ ಇದ್ದರೆ ನಾನು ನಿಮ್ಮ ಕಾಲ್ನ ರಿಸೀವ್ ಮಾಡೋಕ್ಕಾಗಲ್ಲ. ಅದು ದತ್ತ ಇದ್ರಂತೂ ಸುತ್ತರಾಮಾಗೋದಿಲ್ಲ. ಆ ಯಪ್ಪಂಗೇನಾದರೂ ಅಪ್ಪಿ ತಪ್ಪಿ ಡೌಟ್ ಬಂದುಬಿಟ್ರೆ ನನ್ನ ಬೆನ್ನು ಬೀಳ್ತಾನೆ. ಅದು ಅಲ್ಲದೆ ನಾನು ನಿಮಗೇನಾದರೂ ಇಷ್ಟೊಂದು ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ ಅಂತ ಗೊತ್ತಾಗ್ಬಿಟ್ರಂತೂ ನನ್ನ ಜನ್ಮ ಚಾಲಾಡ್ಬಿಡ್ತಾನಷ್ಟೆ. ಸರಿ ಕಡೆ ಪಕ್ಷ ನನ್ನ ಕಾಲ್ ರಿಸೀವ್ ಮಾಡದೆ ಹೋದರೂ ಸ್ವಲ್ಪ ಹೊತ್ತು ಬಿಟ್ಟು ಕಾಲ್ ಮಾಡು. ಎಮರ್ಜೆನ್ಸಿ ಇರುತ್ತೆ, ಕೆಲವೊಂದು ವಿಷಯಗಳನ್ನು ಮಾತಾಡೋದಿರತ್ತೆ. ಅಲ್ಲ, ಈಗೇನಾದರೂ ವಿಷಯ ಇತ್ತು ಅಂತ ಫೋನ್ ಮಾಡಿದ್ರಾ ಅಥವಾ ನನಗೆ ಬೈಯಕ್ಕೆ ಅಂತಲೇ ಫೋನ್ ಮಾಡಿದ್ರ? ಯು ಫೂಲ್. ಥ್ಯಾಂಕ್ಸ್ ಮೇಡಮ್. ಏನಂದ್ರಿ ಮೇಡಮ್? ಫೂಲ್ ಅಂದ್ರ? ಇಲ್ಲ, ನಾನು ಹೇಳೋದನ್ನ ಫುಲ್ ಕೇಳಿಸ್ಕೊ ಅಂದೆ. ಹಾಗ ಹೇಳಿ. ನೋಡು, ಆ ದತ್ತ ತಾವರೆಕೆರೆಯಿಂದ ಏನೇನೆಲ್ಲ ಎವಿಡೆನ್ಸ್ ತಂದಿದ್ದಾನೋ ಅದನ್ನೆಲ್ಲ ನೀನು ಸುಟ್ಟು ಹಾಕಬೇಕು. ಯಾವುದೇ ಕಾರಣಕ್ಕೂ ಯಾವ ಎವಿಡೆನ್ಸು ಯಾರ ಕೈಗೂ ಸಿಗಬಾರ್ದು. ಎವಿಡೆನ್ಸ್ ಅಂದರೆ ಕಾಗದ ಪತ್ರಗಳು, ಫೋಟೋಗಳು ಏನಾದರೂ ಆಗಿರಲಿ. ಅವನು ತಾವರೆಕೆರೆಯಿಂದ ಏನೇನೆಲ್ಲ ತಂದಿದ್ದಾನೋ ಅದನ್ನೆಲ್ಲ ನೀನು ಸುಟ್ಟು ಹಾಕಬೇಕು. ದತ್ತನ್ ರೂಮಿಂದ ಯಾವುದನ್ನೇ ಆಗಲಿ ಹೊರಗೆ ತಗೊಂಬರೋದು ಭಾಳ ಕಷ್ಟ. ದತ್ತನ್ ರೂಮ್ ಒಳಗೆ ಹೋಗೋದು ಒಂದೇ, ನಾಗರಹಾವಿರೋ ಹುತ್ತಕ್ಕೆ ಕೈ ಹಾಕೋದು ಒಂದೇ. ಈ ಕೆಲಸದಲ್ಲಿ ರಿಸ್ಕ್ ಇದೆ ಅಂತ ನನಗೂ ಗೊತ್ತು, ಆದರೆ ಅದಕ್ಕೆ ತಕ್ಕ ಹಾಗೆ ದುಡ್ಡು ನಿನ್ನ ಕೈ ಸೇರುತ್ತೆ. ಆ ದತ್ತ ಇರೋ ಹುತ್ತಕ್ಕೆ ಕೈ ಹಾಕು, ಆ ಕೈಗೆ ಲಕ್ಷ ಸಿಗೋ ಹಾಗೆ ನಾನು ನೋಡ್ಕೋತೀನಿ. ಯೋಚನೆ ಮಾಡಬೇಡಿ ಮೇಡಮ್, ದತ್ತನ್ ರೂಮ್ ಒಳಗೆ ಹೋಗ್ತೀನಿ, ಚಾಲಾಡ್ತೀನಿ. ನನಗೆ ಒಂದು ಸಣ್ಣ ಪೀಸ್ ಪೇಪರ್ ಸಿಕ್ಕಿದ್ರು ಸಾಕು, ನಿಮಗೆ ಕಾಲ್ ಮಾಡ್ತೀನಿ. ಸರಿ, ತಡ ಮಾಡಬೇಡ. ಎಷ್ಟು ಬೇಗ ನೀನು ಕೆಲಸ ಮುಗಿಸ್ತೀಯೋ ಅಷ್ಟು ಬೇಗ ದುಡ್ಡು ನಿನ್ನ ಕೈ ಸೇರತ್ತೆ. ಹೌದು, ಈ ಅಮ್ಮ ಹೇಳಿದ ಹಾಗೆ ದತ್ತನ್ ರೂಮಲ್ಲಿ ಏನಂತ ಇಂಪಾರ್ಟೆಂಟ್ ಡಾಕ್ಯುಮೆಂಟು ಎವಿಡೆನ್ಸ್ ಇರ್ಬೋದು? ಈ ಸಂಧ್ಯಾ ಕೊಟ್ಲಲ್ಲ, ಅದೇನಾದರೂ ಇರ್ಬೋದಾ ಡಾಕ್ಯುಮೆಂಟು? ಅದೇನಾದರೂ ಇರಲಿ. ಈ ಅಮ್ಮ ಹೇಳಿದಾಳೆ, ಹುಡುಕು ಕೊಟ್ರೆ ಕೈ ತುಂಬ ದುಡ್ಡು ಅಂತ. ದುಡ್ಡುಗೋಸ್ಕರ ಈ ಜುಗ್ಗ ಏನು ಬೇಕಾದರೂ ಮಾಡ್ತಾನೆ. ಆಯಿತು, ಸಮಯ ನೋಡಿಕೊಂಡು ಲಗ್ಗೆ ಇಡೋದೆ. ರೀ, ಇಷ್ಟೊಂದು ಹಠ ಮಾಡಿದ್ರೆ ಹೇಗೆ? ಬನ್ನಿ, ಹಣ್ಣಾದರೂ ತಿನ್ನಿ ಅಥವಾ ಹಾಲಾದರೂ ಕುಡೀರಿ. ಅವಿ, ಮಕ್ಕಳ ಥರ ಹಠ ಮಾಡಬೇಡ. ನೀವು ಯಾವತ್ತೂ ಉಪವಾಸ ಮಾಡಿದವರಲ್ಲ. ನಿಮ್ಗೆ ಒಂದು ಹೊತ್ತು ಹಶುಕೊಂಡಿದ್ದು ಅಭ್ಯಾಸ ಇಲ್ಲ. ಉಪವಾಸನ ಹೀಗೆ ಮುಂದುವರ್ಸಿದ್ರೆ ಸುಸ್ತಾಗತ್ತೆ, ಆರೋಗ್ಯ ಹಾಳಾಗತ್ತೆ. ಇವರು ನೋಡ್ತಿದ್ರೆ ನಂಗೆ ಯಾಕೋ ಭಯ ಆಗ್ತಿದೆ. ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಪ್ಲೀಸ್. ನಿಮ್ಮಿಬ್ರದ್ದು ಯಾಕೋ ಅತಿ ಆಯ್ತು. ಈಗ ನಿಮ್ಮಿಬ್ರು ಉಪವಾಸ ನಿಲ್ಸಿ ಏನಾದರೂ ತಿಂದು ಸರಿ, ಇಲ್ಲಾಂದ್ರೆ ನಾನು ಸುಮ್ಮನಿರಲ್ಲ. ಪೂರ್ಣಿ, ಹೋಗೇನಾರು ತಿನ್ನಕ್ಕೆ ತೊಂಬಮ್ಮ. ಅಮ್ಮ ಪ್ಲೀಸ್, ನನಗಂತೂ ಏನೂ ಬೇಡ, ನಾನೇನು ತಿನ್ನಲ್ಲ. ಹೌದು, ನಾನೇನು ತಿನ್ನಲ್ಲ. ಅಮ್ಮ, ಇವ್ರದ್ದು ಮಿತಿ ಮೀರ್ತಿದೆ. ಇವ್ರನ್ನ ಹೀಗೆ ಬಿಟ್ಟರೆ ತಲೆ ಸುತ್ತ ಬೀಳ್ತಾರೆ. ಇವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ, ಇಲ್ಲಾಂದ್ರೆ ಇವ್ರು ಚೇತರಿಸ್ಕೊಳ್ಳೋದು ಕಷ್ಟ. ಹೌದು, ಊಟ ಅಂತೂ ಮಾಡಲ್ಲ ಅಂತಿದ್ದೀರಾ. ಕಡೆ ಪಕ್ಷ ಆಸ್ಪತ್ರೆಗಾದರೂ ಹೋಗಿ ಡ್ರಿಪ್ಸ್ ಹಾಕ್ಸ್ಕೊಂಡ್ರೆ ಶಕ್ತಿನಾದರೂ ಬರುತ್ತೆ. ನಡೀರಿ, ಆಸ್ಪತ್ರೆಗೆ ಹೋಗೋಣ. ನಾನು ಎಲ್ಲಿಗೂ ಬರಲ್ಲ. ಹೌದಮ್ಮ, ನಾವೇನು ಚಿಕ್ಕ ಮಕ್ಕಳ? ಸುಸ್ತಾಗಿದ್ದೀವಿ ಅಂತ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕ್ಕೆ? ನೀವು ಹೀಗೆ ಹೇಳಿದ್ರೆ ಬರಲ್ಲ ಅಲ್ವಾ? ಏನಾಯ್ತು? ಏನಾಯ್ತು ಗೊತ್ತಿಲ್ಲ, ಹೊಟ್ಟೆ ನೋವು. ಹೊಟ್ಟೆ ನೋವಾ? ನಡೀರಿ, ಆಸ್ಪತ್ರೆಗೆ ಹೋಗೋಣ. ಅಮ್ಮನೂ ಇಷ್ಟೊತ್ತು ಅದನ್ನೇ ತಾನೇ ಹೇಳಿದ್ದು.
ನಡೀರಿ ಆಸ್ಪತ್ರೆಗೆ ಹೋಗಬೇಕು. ಸರಿ, ನಾನು ಹೋಗಿ ಕಾರ್ ತೆಗಿತೀನಿ. ನಿಮ್ಮಿಬ್ಬರಿಗೆ ಇಷ್ಟು ಸುಸ್ತಾಗಿದೆ ಅಂಥದ್ರಲ್ಲಿ ನೀವಿಬ್ಬರು ಅಮ್ಮನ್ನ ಕರ್ಕೊಂಡು ಹೋಗೋಕ್ಕಾಗತ್ತಾ? ಹಾಂ, ಅದು ನಿಜಾನೇ. ನೀವಿಬ್ಬರು ಇಷ್ಟು ವೀಕ್ ಆಗಿರುವಾಗ ಅಮ್ಮನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕ್ಕಾಗತ್ತಾ? ಅಮ್ಮ ಬನ್ನಿ, ನಾವು ಕರ್ಕೊಂಡು ಹೋಗ್ತೀವಿ. ನಮಗೇನೂ ಆಗಿಲ್ಲ, ನೀವು ಆರಾಮಾಗಿದ್ಬಿಡಿ. ಅಭಿ ಕಾರ್ ತೆಗಿ. ಅಮ್ಮ ನಡೀರಿ ಹೋಗೋಣ. ಬನ್ನಿ ಅಮ್ಮ. ನೀನು ಹೋಗು, ಬಂದೆ. ಯೋಚನೆ ಮಾಡಬೇಡ. ಅಮ್ಮ ಏನೋ ಪ್ಲ್ಯಾನ್ ಮಾಡೇ ಇಬ್ಬರನ್ನ ಕರ್ಕೊಂಡು ಹೋಗಿದ್ದಾರೆ. ಮಕ್ಳಿಗೆ ಹೇಗೆ ಊಟ ಮಾಡಿಸ್ಬೇಕು ಅಂತ ತಾಯಿ ಗೊತ್ತಾಗಲ್ವಾ? ನೀನು ಏನಾದ್ರು ತಿನ್ನುವಂತೆ, ನಂಗೇನು ಬೇಕಾಗಿಲ್ಲ. ತಂಗಿಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ಅಕ್ಕಂಗೆ ಗೊತ್ತಾಗಲ್ವಾ?